ರಜೆ ಕಳೆಯಲು ಬಸ್ನಲ್ಲಿ ಗೋಕರ್ಣಕ್ಕೆ ಹೊರಟಿದ್ದವರು ತಮ್ಮ ಬದುಕಿನ ಯಾತ್ರೆಯನ್ನು ಅರ್ಧದಲ್ಲೇ ಮುಗಿಸಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಜವನಗೊಂಡನಹಳ್ಳಿ ಹತ್ತಿರದ ಗೊರ್ಲತ್ತು ಕ್ರಾಸ್ ಬಳಿ ಗುರುವಾರ ನಸುಕಿನ ಜಾವ ಸಂಭವಿಸಿದ ಅಪಘಾತ ಹಲವು ಕುಟುಂಬಗಳು ಕಣ್ಣೀರಿನಲ್ಲಿ ಕೈತೊಳೆಯುವಂತೆ ಮಾಡಿತು. ಬೆಂಗಳೂರು ಕಡೆಗೆ ಹೊರಟಿದ್ದ ಕಂಟೈನರ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ಸೀಬರ್ಡ್ ನಾನ್ ಎಸಿ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯಿತು. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ತಿಕೊಂಡ ಕಾರಣ 5 ಗುರುತಿಸಲು ಸಾಧ್ಯವಾಗದಷ್ಟು ಸುಟ್ಟು ಕರಕಲಾದರು. ಇನ್ನೊಂದೆಡೆ ಕಂಟೈನರ್ ಅಪ್ಪಚ್ಚಿಯಾಗಿದ್ದರಿಂದ ಚಾಲಕ ಕುಂತಲ್ಲೇ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಬಿಂದು, ಅವರ ಮಗಳು ಗ್ರೇಯ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಮಾನಸ, ನವ್ಯ, ಭಟ್ಕಳದ ರಶ್ಮಿ ಸಜೀವ ದಹನಗೊಂಡವರು. ಕಂಟೈನರ್ ಚಾಲಕನ ಗುರುತು ಪತ್ತೆಯಾಗಿಲ್ಲ. ನೋಡೋಕ್ಕೆ ಚೈನ್ ಮುಖಾಂತರ ಅವಳು ಪತ್ತೆ ಮಾಡಿದ್ದಾರೆ. ನವೆಂಬರ್ ತಿಂಗಳಿಗೆ ಈಗ ಮಾಹಿತಿ ಏಪ್ರಿಲಿಗೆ ಡೇಟ್ ಇಟ್ಟಿದ್ದು. ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆಗಿ ನವೆಂಬರ್ ತಿಂಗಳಿಗೆ ಜನವರಿ ಫೆಬ್ರವರಿಲಿ ಮಾತುಕತೆ ಆಗಿತ್ತು. ಈಗ ಮಾರ್ಚ್ ಅಥವಾ ಏಪ್ರಿಲ್ಗೆ ಮದುವೆ ಫಿಕ್ಸ್ ಮಾಡೋಣ ಅಂತ ಇಟ್ಕೊಂಡಿತ್ತು. ಮಗಳ ಜೊತೆ ಮಾತಾಡಿದೆ ಯಾವಾಗ? ಮಗಳ ಜೊತೆ ಮಾತಾಡಿದ್ರೆ ನಿನ್ನೆ 12:30 ಟೈಮಿಂಗ್ಸ್ ಮಾತಾಡಿದೆ. ಏನು ಹೇಳಿದ್ರು ಮಗಳು? ಏನು ಹೇಳಿದ್ರು? ಅದೇ ಹಿಂಗೆ ಗಣಪತಿಯೇನೋ ಮಾತಾಡಿರಲಿಲ್ಲ. ಅವಳು ಅವ್ರ ಅಮ್ಮನ ಜೊತೆ ಹೆಚ್ಚಿಗೆ ಮಾತಾಡೋದು. ನನ್ನ ಜೊತೆ ಏನೋ ಇದೆಲ್ಲ ವಿಷಯ ಏನು ಮಾತಾಡ್ತಿರಲಿಲ್ಲ. ರಾತ್ರಿ 9 ಅವ್ರ ತಾಯಿ ಜೊತೆ ಹಿಂಗೆ ಟ್ರಿಪ್ ಹೋಗ್ತಿದ್ವಿ ಅಮ್ಮ, ಬರ್ತೀವಿ, ಹೋಗ್ಬಿಟ್ಟು ಬಂದು ಯಾವುದೋ ಮಾತುಕತೆ ಡೇಟ್ ಫಿಕ್ಸ್ ಮಾಡಿರಂತ. ಸ್ವಲ್ಪ ಇದು ಟ್ರಿಪ್ ಈ ರಜೆ ಇತ್ತಲ್ಲ, ಈ ರಜಾ ಬರಲಿ ಅಂದ್ರೆ ಬದುಕಿರೋದು. ಮೊನ್ನೆ ಅವರು ನಿನ್ನೆ ರಾತ್ರಿ ಸಿಗಂದೂರು ಮತ್ತು ಮುರುಡೇಶ್ವರ ನೋಡೋಕ್ಕಿಂತ ಹೋಗ್ತಿದ್ರು. ಗೋಕರ್ಣ ಮುರುಡೇಶ್ವರ ನೋಡ್ಕೋಬೇಕಂತ. ನಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ಬೆಳಗ್ಗೆ 7 ಗಂಟೆಗೆ ಗೊತ್ತಾಯ್ತು ಸರ್. ಫ್ರೆಂಡ್ ಫೋನ್ ಮಾಡಿದ್ದು ಇದನ್ನು ಅಂತ ಹೇಳಿ ಫೋನ್ ಮಾಡಿದ್ದು. ಹೀಗಾಗಿದೆ, ಆಕ್ಸಿಡೆಂಟ್ ಆಗಿದೆ, ಬನ್ನಿ ನಾನೊಂದು ಹಾಸ್ಪಿಟ್ಲಲ್ಲಿ ಇದ್ದೀನಿ, ಅವ್ರು ಯಾವ ಹಾಸ್ಪಿಟ್ಲರ ಬಂದು ನೋಡಿ ಚೆಕ್ ಮಾಡಿ ಅಂತ. ಮಿಲನ ಫೋನ್ ಮಾಡಿದ್ದೆ ನಿಮಗೆ? ಫೋನ್ ಮಾಡಿದ್ದು. ಓಕೆ. ಅವ್ರು ಫೋನ್ ಮಾಡಿದ್ದೆ, ನಾವು ಬಂದಿದ್ದು. ಕಂಟೈನರ್ ನೇರವಾಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ ಕಾರಣ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ದಗದಗನೆ ಹೊತ್ತಿ ಉರಿದ ಬಸ್ ಕೆಲವೇ ನಿಮಿಷಗಳಲ್ಲಿ ಕರಕಲಾಯಿತು. ಬಸ್ನ ಮುಂಭಾಗದಲ್ಲಿದ್ದ ಯುವತಿಯರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಜೀವ ತೆತ್ತರು. ಚಾಲಕ, ನಿರ್ವಾಹಕ ಹಾಗೂ ಹಿಂಬದಿಯಲ್ಲಿದ್ದ 24 ಪ್ರಯಾಣಿಕರು ಕಿಟಕಿ ಗಾಜುಗಳನ್ನು ಒಡೆದು ಜಿಗಿದು ತಪ್ಪಿಸಿಕೊಂಡರು. ಬಸ್ನಲ್ಲಿ 30 ಪ್ರಯಾಣಿಕರಿದ್ದರು. 28 ಮಂದಿ ಸೀಟುಗಳನ್ನು ಮುಂಗಡ ಕಾಯ್ದಿರಿಸಿದ್ದರು. 2 ಮಧ್ಯದಲ್ಲಿ ಬಸ್ ಹತ್ತಿದ್ದರು. ಘಟನೆಯ ನಂತರ ಬಹುತೇಕ ಮಂದಿ ಬಸ್ನಿಂದ ಜಿಗಿದು ತಾವೇ ಸಿಕ್ಕಿದ ವಾಹನ ಹತ್ತಿ ಆಸ್ಪತ್ರೆ ಸೇರಿದರು. 20 ನಿಮಿಷದ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ತೀವ್ರವಾಗಿ ಗಾಯಗೊಂಡವರನ್ನು ಆಸ್ಪತ್ರೆಗಳಿಗೆ ದಾಖಲು ಮಾಡಿದರು. ಬಸ್ ಚಾಲಕ ರಫೀಕ್, ನಿರ್ವಾಹಕ ಮೊಹಮ್ಮದ್ ಸೈಯದ್ ಸೇರಿ 24 ಜನರು ಚಿತ್ರದುರ್ಗ, ಶಿರಾ, ಹಿರಿಯೂರು, ಬೆಂಗಳೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಿಂದು ಮತ್ತು ಮಗುದು ಮೃತದೇಹ ಪತ್ತೆಯಾಗಿದೆ. ಬಟ್ ನವ್ಯ ಮತ್ತು ಮಾನಸ ಅವರು 2 ಮೃತದೇಹಗಳಿದೆ. ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಯಾಕೆ ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಇದು ಮಾಡ್ತಾರಂತ ಹೇಳ್ತಾರೆ. ಸೊ ಚೈನಿಂದ ಎಕ್ಸಾಕ್ಟ್ಲಿ ಪರ್ಸನ್ನ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ರಶ್ಮಿ, ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಕೂಡ ಚೈನ್ ಫೋಟೋಸ್ ತೊಗೊಂಡು ಮನೆಯಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ಮೃತದೇಹಗಳು ಪತ್ತೆ ಆಗುತ್ತೆ. ಗಾಯಾಳುಗಳು ತಮಗೆ ತಾವೇ ಆಸ್ಪತ್ರೆಗೆ ತೆರಳಿದ್ದ ಕಾರಣ ಸತ್ತವರ ಸಂಖ್ಯೆ ಎಣಿಕೆಗೆ ಸಿಗದಂತಾಯಿತು. ಗುರುವಾರ ಬೆಳಗ್ಗೆ 11 ಗಂಟೆ ವೇಳೆಗೆ ಗಾಯಾಳುಗಳು ಸಂಪರ್ಕಕ್ಕೆ ಬಂದ ನಂತರವಷ್ಟೇ ಸಾವಿನ ಸಂಖ್ಯೆ ಖಾತರಿಯಾಯಿತು. ಬಸ್ನಲ್ಲಿ ಸುಟ್ಟು ಕರಕಲಾಗಿದ್ದ 5 ಮೃತದೇಹವನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಸಂಗ್ರಹಿಸಿದರು. ಗುರುತು ಪತ್ತೆಗಾಗಿ DNA ಪರೀಕ್ಷೆಯ ಮೊರೆ ಹೋಗಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ನೆರವು ಘೋಷಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ನೆರವು ಘೋಷಿಸಿದ್ದಾರೆ.